ಹಾಯ್ ಎವ್ರಿವಾನ್, ವೆಲ್ಕಮ್ ಟು ದ ನೇತ್ರ ಮನು ವ್ಲಾಗ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ಕ್ಲೌಡ್ ಕಿಚನಲ್ಲಿ ಇವತ್ತು ಮಸಾಲೆ ದೋಸೆ ಮಾಡಿದೆ. ನೋಡಿ, ನಾನು ಮನೆಯಲ್ಲೇ ಮಾಡ್ಕೊಳ್ಳೋವಂಥ ಈ ಚಟ್ನಿ ಪುಡಿ ಮತ್ತು ಖಾರದ ಚಟ್ನಿ ಎಲ್ಲದೂ ಕೂಡ ನಾನು ಮನೆಯಲ್ಲೇ ಮಾಡಿಕೊಂಡು ಮಾಡೋವಂಥದ್ದು. ತುಂಬಾ ಟೇಸ್ಟಿಯಾಗಿರುತ್ತೆ. ಅಂದರೆ ಇದನ್ನ ತಿಂದವರು ಕೂಡ ಹೋಟೆಲ್ಗಿಂತ ಟೇಸ್ಟಿಯಾಗಿದೆ ಅಂತ ಹೇಳಿದ್ದಾರೆ. ನೋಡಿ, ನನ್ನ ಆಲೂಗಡ್ಡೆ ಪಲ್ಯ ಕೂಡ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿದ್ದಾರೆ ನನಗೆ ಕಸ್ಟಮರ್ ಕೂಡ. ಖುಷಿ ಆಗ್ತದೆ. ಸೊ ಮನೆಯಲ್ಲೇ ನಾನು ಈ ಥರ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಮಾಡೋದ್ರಿಂದ ಅಂದರೆ ಮತ್ತೆ ಮತ್ತೆ ದೋಸೆ ತಿಂತಾನೆ ಇರಬೇಕು ಅನಿಸುತ್ತೆ. ಸೊ ಒಂದೇ ದೋಸೆಗೆ ಸ್ಟಾಪೇ ಆಗಲ್ಲ ಅಂತ ಅಂತಿದ್ದಾರೆ ಕಸ್ಟಮರ್ ಕೂಡ. ಅಂದರೆ ಸೋಡಾ ಹಾಕಿರಲ್ಲ, ಯಾವುದೇ ಥರದ ಸೋಡಾ ಸ್ವಲ್ಪನೂ ಹಾಕಿರಲ್ಲ ನಾನು. ನೋಡಿ, ಈ ಥರ ರೆಡಿಯಾಗಿರುತ್ತೆ ಮಸಾಲೆ ದೋಸೆ ಕೂಡ. ನೋಡಿ, ಮಸಾಲೆ ದೋಸೆ ರೆಡಿ ಆಗುತ್ತೆ. ಈ ಮಸಾಲೆ ದೋಸೆಗೆ ಒಂದು ಒಳ್ಳೆ ಆಲೂಗಡ್ಡೆ ಪಲ್ಯ ಬೇಕೇ ಬೇಕು, ಇಲ್ಲಾಂದರೆ ನಿಮಗೆ ಮಸಾಲೆ ದೋಸೆ ಚೆನ್ನಾಗಾಗಲ್ಲ. ಸೊ ಅದಕ್ಕೆ ನಾನು ಇವಾಗ ಒಂದು ಮಸಾಲೆ ದೋಸೆಗೆ ಆಲೂಗಡ್ಡೆ ಪಲ್ಯನ ಮಾಡ್ತಾ ಇದ್ದೀನಿ ನನ್ನ ಕ್ಲೌಡ್ ಕಿಚನಲ್ಲಿ ಬ್ರೇಕ್ಫಾಸ್ಟ್ಗೆ. ಅದಕ್ಕೆ ನಾನು ಫಾರ್ಚೂನ್ ಸನ್ಫ್ಲವರ್ ಆಯಿಲ್ನ ಒಂದು ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಆ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ, ಒಂದು 2 ಸ್ಪೂನ್ ಆಗೋಷ್ಟು. ಹಾಗೆ ನೋಡಿ, ಇದು ಸ್ವಲ್ಪ ಫ್ರೈ ಆದಮೇಲೆ ಬಟಾಣಿ ಕಾಳನ್ನ ಕೂಡ ಹಾಕೋತಾ ಇದ್ದೀನಿ. ಹಸಿ ಬಟಾಣಿನ ಹಾಕೊತಾ ಇದ್ದೀನಿ. ನೀವು ಬೇಕಿದ್ರೆ ಹಾಕೋಬಹುದು, ಆಪ್ಷನಲ್ಲು. ನನಗೆ ಇಷ್ಟ, ಅದಕ್ಕೆ ಹಾಕೋತಾ ಇದ್ದೀನಿ. ಸಕ್ಕ ಟೇಸ್ಟ್ ಅನ್ಸುತ್ತೆ ಮಧ್ಯ ಸಿಕ್ಕಾಗ, ಸೊ ಅದಕ್ಕೆ ಹಾಕೋತಾ ಇದ್ದೀನಿ. ಹಾಗೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೊತಾ ಇದ್ದೀನಿ. ನೋಡಿ, ಒಂದು 5-6 ಕಟ್ ಮಾಡಿ ಇಟ್ಕೊಳ್ಳೋಂಥ ಹಸಿರು ಮೆಣಸಿನ್ಕಾಯಿ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಮಸಾಲೆ ದೋಸೆಗೆ ಅದಕ್ಕೆ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ದೀನಿ. ನೋಡಿ, ತುಂಬ ಜನ ಆರ್ಡ್ರ್ ಮಾಡ್ಕೊತಾರೆ ಮಸಾಲೆ ದೋಸೆ ಇದ್ದಾಗ, ಮತ್ತು ತಟ್ಟೆ ಇಡ್ಲಿ ಸಾಂಬಾರೆಲ್ಲ ಇದ್ದಾಗ ತುಂಬ ಜನ ಆರ್ಡ್ರ್ ಮಾಡ್ಕೊತಾರೆ. ಯಾಕಂದರೆ ಮಸಾಲೆ ದೋಸೆ ತುಂಬ ಇಷ್ಟ ನನ್ನ ಮಸಾಲೆ ದೋಸೆ. ಅದಕ್ಕೆ ನೋಡಿ, ಈ ಥರ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ. ಇದನ್ನು ಇವಾಗ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇವಾಗ ಅರ್ಶಿನದ ಪುಡಿನ ಇವಾಗ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೋಡಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಶಿನದ ಪುಡಿನ ಹಾಕ್ಕೊತಾ ಇದ್ದೀನಿ. ಆಪ್ಷನಲ್ಲು, ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕಲ್ಲ, ಬಟ್ ನಾನು ಹಾಕ್ತೀನಿ ಯಾಕಂದರೆ ಚೆನ್ನಾಗಿ ಕಲರ್ ಬರುತ್ತೆ ಅಂತ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದು ಟ್ರಾನ್ಸ್ಪರೆಂಟ್ ಕಲರ್ ಚೇಂಜ್ ಆಗ್ತಾ ಬರುತ್ತಲ್ವ, ಅಷ್ಟು ಪುಡಿ ಎಲ್ಲ ಮಿಕ್ಸ್ ಆಗಿ ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿ. ಹಾಗೆ ಇದಕ್ಕೆ ಆಲೂಗಡ್ಡೆ ಬೇಯಿಸಿಟ್ಕೊಂಡಿರೋಂಥದ್ದನ್ನ ಹಾಕ್ಕೊತಾ ಇದ್ದೀನಿ ನೋಡಿ ಪಲ್ಯಕ್ಕೆ. ಇದನ್ನು ಕೂಡ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊತೀನಿ. ತುಂಬ ಒಳ್ಳೆ ಕಲರ್ ಕೂಡ ಕೊಡುತ್ತೆ ನೋಡಿ, ಈ ಥರ ಅರ್ಶಿನದ ಪುಡಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಕಲರ್ ಕೂಡ. ನೋಡಿ, ಈ ಥರ ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಕ್ಚುಲಿ ನಿಮಗೆ ಈ ಆಲೂಗಡ್ಡೆ ಪಲ್ಯ ಚೆನ್ನಾಗಾದ್ರದ್ದು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಆಲೂಗಡ್ಡೆ ಪಲ್ಯಕ್ಕೆ ನಾನು ಕಾಯಿ ತುರಿನ ಹಾಕ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಕೊಡುತ್ತೆ ಲಾಸ್ಟಲ್ಲಿ ಈ ಥರ ಕಾಯಿ ತುರಿ ಹಾಕೋದ್ರಿಂದ. ನೀವು ಒಂದ್ಸಲ ಟ್ರೈ ಮಾಡಿ, ಮಿಸ್ ಮಾಡ್ದಾನೆ ಆಲೂಗಡ್ಡೆ ಪಲ್ಯಕ್ಕೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಮಸಾಲೆ ದೋಸೆಗಂತೂ ಸಖತ್ತಾಗುತ್ತೆ. ಆ್ಯಕ್ಚುಲಿ ನಾನು ಫಸ್ಟಿಗೆ ಹಾಕ್ತಿರಲಿಲ್ಲ, ಬಟ್ ಇವಾಗ ಹಾಕ್ಲಿಕ್ಕೆ ಶುರು ಮಾಡಿದ್ಮೇಲೆ ಕಾಯಿ ಇಲ್ದೇ ಮಾಡಲಿಕ್ಕೆ ಇಷ್ಟ ಆಗಲ್ಲ, ಅಷ್ಟು ಟೇಸ್ಟಿ ಅನಿಸುತ್ತೆ. ತುಂಬಾ ಟೇಸ್ಟಿಯಾಗಿರೋಂಥ ಮಸಾಲೆ ದೋಸೆಗೆ ಒಂದು ಒಳ್ಳೆ ಆಲೂಗಡ್ಡೆ ಪಲ್ಯ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಖುಷಿ ಆಗುತ್ತೆ, ಮಸಾಲೆ ದೋಸೆ ಮಾಡ್ಕೊಂಡು ತಿನ್ನೋದಕ್ಕೇ ಖುಷಿ ಆಗುತ್ತೆ. ಆ್ಯಂಡ್ ಕೊಡೋದಕ್ಕಂತೂ ಇನ್ನೂ ಖುಷಿ ಆಗುತ್ತೆ ನನಗೆ. ನೋಡಿ, ಈ ಥರ ನಾನು ಮಸಾಲೆ ದೋಸೆಗೆ ಹಿಟ್ಟು ಮಾಡಿ ಇಟ್ಕೊಂಡಿದ್ದೆ. ಆ್ಯಕ್ಚುಲಿ ನನ್ನ ಮಸಾಲೆ ದೋಸೆ ನಾನು ದೋಸೆ ಅಕ್ಕಿಲಿ ಮಾಡಲ್ಲ, ನಾವು ಊರಲ್ಲಿ ಬೆಳಿತೀವಿ, ಸ್ವಲ್ಪ ಕೆಂಪು ಅಕ್ಕಿ ಅಂತ ಬರುತ್ತೆ, ಅದರಲ್ಲಿ ಮಾಡೋವಂಥದ್ದು. ಅದರಲ್ಲಿ ನಿಮ್ಗೆ ಚೆನ್ನಾಗಿ ಕಲರ್ ಕೂಡ ಚೆನ್ನಾಗಿ ಕೊಡುತ್ತೆ, ಅಂದರೆ ರೋಸ್ಟ್ ಆಗಿ ಕೊಡುತ್ತೆ, ಕೆಂಪಗಿರುತ್ತೆ, ತುಂಬ ಹೆಲ್ದಿ ಕೂಡ ಇರುತ್ತೆ. ಸೊ ಆದಷ್ಟು ನಾನು ಅದೇ ಅಕ್ಕಿಲೇ ಮಾಡೋದು ಹೆಚ್ಚಾಗಿ ದೋಸೆಗೆ. ನೋಡಿ, ಈ ಥರ ಖಾರ ಚಟ್ನಿ ಕೂಡ ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋಂಥ ಖಾರ ಚಟ್ನಿ ಇದು. ಇದು ನಮ್ಮ ಮಲೆನಾಡು ಸ್ಟೈಲಲ್ಲಿ ಮಾಡಿರುವಂಥ ಖಾರದ ಚಟ್ನಿ, ಇದು ಕೆಂಪು ಚಟ್ನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಇದು ಚಟ್ನಿ ಪುಡಿನೂ ಅಷ್ಟೇ, ಇದು ನಾನೇ ಮನೆಯಲ್ಲಿ ಮಾಡಿರುವಂಥ ಚಟ್ನಿ ಪುಡಿ. ಹುರುಗಡ್ಲೆ, ಶೇಂಗಾ, ಎಳ್ಳು ಎಲ್ಲ ಹಾಕಿ ಮಾಡಿಟ್ಕೊಂಡಿರೋಂಥ ಚಟ್ನಿ ಪುಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ನಾನು ಮನೆಯಲ್ಲೇ ಎಲ್ಲದೂ ಮಾಡ್ತಿರೋವಂಥದ್ದು. ಹಾಗೆ ಆಲೂಗಡ್ಡೆ ಪಲ್ಯ ಮಧ್ಯದಲ್ಲಿ ಈ ಥರ ಇಟ್ಟು ಕೊಟ್ಟರೆ ಯಾವ ಕಸ್ಟಮರ್ ಕೂಡ ಇಷ್ಟ ಆಗಲ್ಲ. ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ. ನಿಮಗೆ ಮನೆಯಲ್ಲಿ ತಿಂದ್ರೂ ನಿಮಗೆ ಯಾವುದು ಇದರಲ್ಲಿ ತುಂಬ ಅಂದರೆ ಹೆವಿ ಅನ್ಸೋ ಥರ ಇರಲ್ಲ. ಸೊ ಮತ್ತೆ ಒಂದು ತಿನ್ಬೋದು ಅನ್ನೋ ಥರ ಇರುತ್ತೆ. ಸಾಕಪ್ಪ ಮಕ್ಕಕ್ಕೆ ಹೊಡೆಯೋ ಥರ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಮಸಾಲೆ ದೋಸೆ. ಯಾಕಂದರೆ ಇದು ಕೆಂಪಕ್ಕಿಲಿ ಮಾಡಿರೋದ್ರಿಂದ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಎಲ್ಲರಿಗೂ ನಾನು ಇದೇ ಥರ ಮಾಡಿ ಕೊಡ್ತೀನಿ. ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ಮಸಾಲೆ ದೋಸೆ. ತುಂಬಾ ಟೇಸ್ಟಿಯಾಗಿರೋಂಥ ಮಸಾಲೆ ದೋಸೆ ರೆಡಿ ಆಗಿತ್ತು. ನನ್ನ ಕಸ್ಟಮರ್ಗೂ ಕೂಡ ನಾನು ಕೊಟ್ಟೆ. ತುಂಬಾ ಇಷ್ಟಪಟ್ಟರು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನೋಡಿ, ಮಧ್ಯಾಹ್ನದ ಲಂಚ್ಗೆ ಸ್ವಲ್ಪ ಚೇಂಜಸ್ ಇರಲಿ ಅಂತ ನಾನು ಅವರೆಕಾಳ್ದು ಗೀ ರೈಸು ಮತ್ತು ಚಪಾತಿ ಕೂರ್ಮಾನ ಮಾಡಿದೆ ಕಸ್ಟಮರ್ಗೆ. ಅಂದರೆ ಡೈಲಿ ಅದೇ ಥರ ಊಟ ಕೊಡ್ತಾ ಇದ್ರೆ ಅವ್ರಿಗೂ ಕೂಡ ಬೋರ್ ಆಗುತ್ತಲ್ವಾ. ಸೊ ಅದಕ್ಕೆ ನಾನು ಈ ಥರ ಮಾಡ್ತಾ ಇದ್ದೆ. ಗೀ ರೈಸ್ ಮಾಡ್ಕೊಳ್ಳೋದಕ್ಕೆ ನಾನು 1 ಕಪ್ ಆಗೋಷ್ಟು ಕಾಯಿನ ಹಾಕಿ, ಅದರಲ್ಲಿ ಒಂದು 2 ಕಪ್ ಆಗೋಷ್ಟು ನೀರನ್ನ ಹಾಕಿ ಚೆನ್ನಾಗಿ ಈ ಥರ ತಕ್ಕೊಂಡಿದೆ. ನೋಡಿ, 1 ಲೋಟ ಆಗೋಷ್ಟು ನಾನು ಕಾಯಿ ಹಾಲನ್ನ ಮಾಡ್ಕೊತಾ ಇದ್ದೆ. ಚೆನ್ನಾಗಾಗುತ್ತೆ ಕಾಯಿ ಹಾಲು ಹಾಕಿ ಗೀ ರೈಸ್ನ ಮಾಡಿದ್ರೆ. ಅವರೆಕಾಳು ಗೀ ರೈಸ್ ಇದು, ಹಿತಕಿದ ಬೇಳೆ ಅಂದರೆ ಅವರೆಕಾಳು
ಅವರೆಕಾಳನ್ನ ಇಟ್ಕೊಂಡಿದ್ದೆ. ಸೊ ಇವಾಗ ಸೀಸನ್ ಅಲ್ವಾ, ಶುರು ಆಗಿದೆ ಅಲ್ವಾ, ಸೊ ಅದಕ್ಕೆ ಅದ್ರದ್ದು ಗೀ ರೈಸ್ ಮಾಡೋಣ ಅಂತ. ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು. ಬನ್ನಿ ಹೇಗೆಲ್ಲ ಮಾಡಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ತುಂಬಾ ಟೇಸ್ಟಿ ಆಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ನನ್ನ ಕ್ಲೌಡ್ ಕಿಚನ್ಗೆ ಇದನ್ನ ನಾನು ಮಾಡಿರೋದು. ತುಂಬಾ ಇಷ್ಟಪಟ್ಟರು ನನ್ನ ಕಸ್ಟಮರ್ ಕೂಡ. ನೋಡಿ, ನನ್ನ ಕಸ್ಟಮರ್ ಕೂಡ ಈ ತರ ಒಂದು ಒಳ್ಳೆ ಫೀಡ್ಬ್ಯಾಕ್ ನ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತಿದೆ ಅಲ್ವಾ, ಇದನ್ನ ನೋಡ್ಲಿಕ್ಕೆ ಖುಷಿ ಆಗುತ್ತೆ. ಹಾಗೆ ನೋಡಿ, ನಾನು ಗೀ ರೈಸ್ ನ ಮಾಡ್ಲಿಕ್ಕೆ ತುಪ್ಪನ ಹಾಕ್ತಾ ಇದ್ದೀನಿ. ನಂದಿನಿ ತುಪ್ಪ ತಗೊಂಡಿದ್ದೀನಿ ನಾನು. ಒಂದು 4-5 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಂತಾ ಇದ್ದೀನಿ ಕುಕ್ಕರ್ಗೆ. ಈ ತುಪ್ಪ ಚೆನ್ನಾಗಿ ಕರಗೋಷ್ಟು ನಾನು ಇವಾಗ ಕಾಯಿಸ್ಕೊಂತೀನಿ. ನೋಡಿ, ನಾನ್ ತಗೊಂಡಿರೋದು ನಂದಿನಿ ತುಪ್ಪನೇ. ನಂದಿನಿ ತುಪ್ಪ ನಮ್ಗೆ ಇಷ್ಟ ಆಗತ್ತೆ, ಸೊ ಅದಕ್ಕೆ ಇದನ್ನ ಯೂಸ್ ಮಾಡ್ತಿರೋವಂಥದ್ದು. ನಾವು ಬೇರೆ ಯಾವ್ದೋ ಅಷ್ಟೊಂದು ಯೂಸ್ ಮಾಡಲ್ಲ ಹೊರಗಡೆ ತುಪ್ಪನ. ಹಾಗೆ ನೋಡಿ, ಸಾಸಿವೆನ ಹಾಕೊಂತಾ ಇದೀನಿ. ಹಾಗೆ ಸಾಸಿವೆ ಕಾದ ನಂತರ ಇವಾಗ ಮಸಾಲಾ ಐಟಮ್ಸ್ ಎಲ್ಲ ಹಾಕೊಂತಾ ಇದೀನಿ ನೋಡಿ. ಅಂದ್ರೆ ಪಲಾವ್ ಎಲೆ ಮತ್ತೆ ಜೀರಿಗೆ, ಆಮೇಲೆ ಲವಂಗ, ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕೊಂತಾ ಇದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚಕ್ಕೆ ಕೂಡ ಹಾಕೊಂಡಿದೀನಿ. ಈ ತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತ ಈರುಳ್ಳಿನ ಹಾಕೊಂತಾ ಇದೀನಿ ನೋಡಿ. ತೆಳುವಾಗಿ ಈ ತರ ಕಟ್ ಮಾಡಿ ಇಟ್ಕೊಂಡೆ 2 ಈರುಳ್ಳಿನ, ಇದನ್ನ ಕೂಡ ಹಾಕೊಂತಾ ಇದೀನಿ. ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋಷ್ಟು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಇವಾಗ ಅವರೆಕಾಳು ಹಿತಕ್ಸಿರೋ ಇಟ್ಕೊಂಡಿರುವಂತದನ್ನ ಹಾಕೊಂತಾ ಇದೀನಿ ನೋಡಿ. ಈ ತರ ಹಿತಕಿದ ಬೇಳೆನ ಹಾಕೊಂತಾ ಇದೀನಿ, ಅವರೆಕಾಳನ್ನ, ಹಸಿ ಅವರೆಕಾಳು. ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು. ಒಂಥರ ಹೇಗೆ ಅಂದ್ರೆ ಬಟಾಣಿ ಹಾಕೋ ಬದಲು ಅವರೆಕಾಳು ಹಾಕಿದಾಗ ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ. ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡಿ ಇಟ್ಕೊಂಡಿದೆ, ಅದನ್ನು ಕೂಡ ಹಾಕೊಂತಾ ಇದೀನಿ ನೋಡಿ. ಒಂದು 2-3 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸೇರಿಸಿ ಮಾಡಿರುವಂಥದ್ದು ಇದು. 1 ಇಂಚ್ ಆಗೋಷ್ಟು ಶುಂಠಿ ಹಾಕೊಂಡಿದೆ, ಹಂಗೆ ಒಂದು 4-5 ಆಗೋಷ್ಟು ಬೆಳ್ಳುಳ್ಳಿನ ಹಾಕೊಂಡಿದೆ. ಸೊ ರುಬ್ಕೊಂಡು ಆ ತರ ಪೇಸ್ಟ್ ನ ಮಾಡ್ಕೊಂಡಿದೆ. ಹಾಗೆ ನೋಡಿ, 1.5 ಲೋಟ ಆಗೋಷ್ಟು ಕಾಯಿ ಹಾಲನ್ನ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನ ಹಾಕೊಂತಾ ಇದೀನಿ. ಹಾಗೆ ನಾನು ಅಕ್ಕಿನ ಇಷ್ಟ ಹಾಕ್ತಿದೀನಿ, ಅದ್ರ ಮೆಜರ್ಮೆಂಟ್ ಮೇಲೆ 1ಕ್ಕೆ 2 ಆಗೋಷ್ಟು ನಾನು ನೀರ್ನ ಹಾಕೊಂತಾ ಇದೀನಿ. ಅಂದ್ರೆ ಯೂಶುವಲಿ ನಾನು ಕಸ್ಟಮರ್ಗೆ ನೋಡಿ ಹಾಕ್ತಾ ಇರ್ತೀನಲ್ವಾ ಅಕ್ಕಿನ, ಸೊ ಅದಕ್ಕೋಸ್ಕರ ನಾನು ಇಷ್ಟು ನೀರ್ನ ಹಾಕೊಂತಾ ಇದೀನಿ. ಅಕ್ಕಿಗೆ ತಕ್ಕಷ್ಟು ನೀರ್ನ ಹಾಕೊಂತಾ ಇದೀನಿ. ಸೊ ನೀರ್ ಅವಾಗ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡ್ಬೇಕು, ಯಾಕಂದ್ರೆ ಕಾಯಿ ನೀರ್ನ ಹಾಕಿರ್ತೀವಲ್ವಾ, ಅಂದ್ರೆ ಕಾಯ್ದು ತೆಂಗಿನಕಾಯ್ದು ಹಾಲ್ನ ತೆಗೆದ್ಬಿಟ್ಟು ಹಾಕಿರ್ತೀವಲ್ವಾ, ಸೊ ಅದಕ್ಕೆ ತುಂಬಾ ಹಾಕೋದ್ ಬೇಡ. ಅವಾಗ ಎಷ್ಟು ಹಾಕ್ತಿವಿ ಕಾಯಿ ಹಾಲ್ನ ಅಷ್ಟು ಮೆಜರ್ಮೆಂಟ್ ಅಲ್ಲಿ ನೀರ್ನ ಕಮ್ಮಿ ಮಾಡ್ಬೇಕು ಅಷ್ಟೇನೆ. ನೋಡಿ, ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡೆ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ. ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಇದು. ನೋಡಿ, ಇದನ್ನ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಂತೀನಿ. ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಇದ್ರೇನೆ ಅಲ್ವಾ ತುಂಬಾ ಟೇಸ್ಟ್ ಬರೋದು. ಹಾಗೆ ಇವಾಗ ಕ್ಯಾಶ್ಯೂನ ಹಾಕೊಂತಾ ಇದೀನಿ. ಕ್ಯಾಶ್ಯೂ ನಾನು ಒಗ್ಗರಣೆಗೆ ಹಾಕಿಲ್ಲ, ಇಲ್ಲೇ ಹಾಕ್ತಾ ಇದೀನಿ. ಯಾಕಂದ್ರೆ ಈ ತರ ಬೆಂದಾಗ ಒಂಥರ ಹಸಿ ಕ್ಯಾಶ್ಯೂನ ಬೇಯಿಸಿ ಮಾಡ್ತಾರೆ ಗೊತ್ತಾ ಪಲ್ಯಗಳೆಲ್ಲ, ಸೊ ಆ ತರ ಅನ್ಸುತ್ತೆ, ಟೇಸ್ಟಿ ಆಗಿರುತ್ತೆ ಅಂದ್ಬಿಟ್ಟು ನಾನು ಕ್ಯಾಶ್ಯೂನ ಈಗ ಲಾಸ್ಟ್ ಅಲ್ಲಿ ಹಾಕ್ತೆ. ಸೊ ಫ್ರೈ ಮಾಡಿದ್ರೆ ನಿಮ್ಗೆ ಆ ತರ ಅನ್ಸಲ್ಲ, ಸೊ ಅದಕ್ಕೋಸ್ಕರ ಆ ತರ ಹಾಕಿರೋದು. ನೋಡಿ, ಇವಾಗ ಅಕ್ಕಿ ತೊಳೆದಿಟ್ಕೊಂಡಿರುವಂತ ಅಕ್ಕಿನ ಹಾಕೊಂಡಿದೀನಿ. ಚೆನ್ನಾಗಿ ತೊಳೆದು ಇಟ್ಕೊಂಡಿದೆ. ಸೊ ಅದನ್ನ ಇವಾಗ ಹಾಕಿ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಂಡು, ನೋಡಿ ಈ ತರ ಕುದಿ ಬಂದಾಗ ನಾನಿವಾಗ ನೋಡಿ ಈ ತರ ಕುದಿ ಬರ್ಬೇಕು. ಒಂದು 1/4% ಆಲ್ರೆಡಿ ಬೆಂದಿರುತ್ತೆ. ಸೊ ಆಗ ಲಿಂಟ್ನ ಮುಚ್ಚಿ ಒಂದು 3 ವಿಷಲ್ ಆಗೋಷ್ಟು ಓಡಿಸ್ತೀನಿ ಅಷ್ಟೇನೆ. ತುಂಬಾ ಚೆನ್ನಾಗಾಗುತ್ತೆ. ಅದಕ್ಕೊಂದು ಒಳ್ಳೆ ವೆಜ್ ಕೂರ್ಮ ಕೂಡ ಮಾಡಿದೆ ನೋಡಿ, ತುಂಬಾ ಟೇಸ್ಟಿ ಆಗಿರುತ್ತೆ ಇದು. ಹಾಗೆ ಚಪಾತಿ ಕೂಡ ಮಾಡಿದ್ದೆ ಕಸ್ಟಮರ್ಗೆ. ಮಧ್ಯಾಹ್ನದ ಲಂಚ್ಗೆ ಈ ತರ ಇತ್ತು ನೋಡಿ, ತುಂಬಾ ಟೇಸ್ಟಿ ಆಗಿತ್ತು. ತುಂಬಾನೇ ಇಷ್ಟಪಟ್ರು ಕಸ್ಟಮರ್ ಕೂಡ. ನೋಡಿ, ಇತ್ತಿಕಿದ ಅವರೇ ಬೇಳೆಯ ಗೀ ರೈಸ್ ರೆಡಿ ಆಗಿದೆ. ನೀವು ಈ ತರ ಆರಾಮ್ಸೆ ಸ್ಕೂಲ್ಗೆ ಮಕ್ಳಿಗೆ ಕೂಡ ಮಾಡ್ಕೊಡ್ಬೋದು. ಈ ತರ ಗೀ ರೈಸು ಕೂರ್ಮ ಎಲ್ಲ ಮಾಡ್ಕೋಬಹುದು. ನೀವು ಆಫೀಸ್ಗೆ ಈ ತರ ಲಂಚ್ ಬಾಕ್ಸ್ಗೆ ತಗೊಂಡೋಗ್ಬೋದಲ್ವಾ. ಸಖತ್ ಟೇಸ್ಟಿ ಆಗಿರುವಂತ ಇತ್ತಿಕಿದ ಬೇಳೆ ಗೀ ರೈಸ್ ರೆಡಿ ಆಗಿದೆ. ಹಾಗೆ ವೆಜ್ ಕೂರ್ಮ ಕೂಡ ರೆಡಿ ಆಗಿದೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನನ್ನ ಒಂದು ಬಿಸ್ನೆಸ್ ನಂಬರ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೆ ಏನಾದರೂ ಬೇಕಿದ್ರೆ ಆರ್ಡರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.